ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮುಮ್ತಾಸ್ ಕ್ಲಿಡ್ಸ್. ಇವತ್ತು ನನ್ನ ಬ್ಯೂಟಿಫುಲ್ ಲೇಡೀಸ್ಗೋಸ್ಕರನೇ ಈ ವಿಡಿಯೋ ಅಂತಲೇ ಹೇಳ್ಬೋದು. ಸೀರೆ ಉಟ್ಕೊಳ್ಳೋಕ್ಕೆ ನಮ್ಮೆಲ್ಲರಿಗೂ ತುಂಬಾ ಇಷ್ಟ ಇರುತ್ತೆ. ಆದರೆ ಉಟ್ಕೊಳ್ಳೋ ಸಮಯ ಬಂತು ಅಂದರೆ ಅಯ್ಯೋ ದೇವರೇ, ಇಷ್ಟೊಂದು ಉದ್ದ ಯಾಕಿದೆ ಸೀರೆ, ಇಷ್ಟೊಂದು ಯಾಕೆ ಜಾರುತ್ತೆ, ನೆರಿಗೆನೇ ಸರಿಯಾಗಿ ಬರೋಲ್ಲ. ಇದೆಲ್ಲ ಕನ್ಫ್ಯೂಷನ್ನು ನಿಮಗೆ ದೂರ ಆಗಬೇಕು ಅಂದರೆ ನಾನು ಇವತ್ತಿನ ವಿಡಿಯೋದಲ್ಲಿ ಕೊಡೋ ನಿಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಅದನ್ನೆಲ್ಲ ನೀವು ಫಾಲೋ ಮಾಡಿದರೆ ನೀರು ಕುಡಿದಷ್ಟೇ ಸುಲಭ. ಅಯ್ಯೋ, ಬೇರೆಯವರಿಗೆ ನೀರು ಕುಡಿಸಿ ಅಂತ ನಾನು ಹೇಳ್ತಾ ಇಲ್ಲ, ಸೀರೆ ಉಟ್ಕೊಳ್ಳೋದಕ್ಕೆ ನಮಗೆ ಅಷ್ಟು ಈಸಿ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಹಾಗೆ ನೋಡಿ, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಸಹ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ, ವಿಡಿಯೋ ಮೊದಲೇ ನೋಡ್ಬೋದು. ಹಾಗೆ ಈ ಥರ ಸಾರಿ ಸಂಬಂಧಪಟ್ಟ ಸುಮಾರು ಟ್ರಿಕ್ಸು, ಹ್ಯಾಕ್ಸು ಅಂತಂದು ಸುಮಾರು ವೀಡಿಯೋಸ್ ಇದ್ದಾವೆ. ನನ್ನ ಹೋಮ್ ಚಾನಲ್ಗೆ ಹೋಗಿ ನೀವು ನೋಡ್ಬೋದು, ಎಲ್ಲ ವೀಡಿಯೋಸು ಸಿಗುತ್ತೆ ನಿಮಗೆ, ಒಂದು ಸಲ ಚೆಕ್ ಮಾಡಿ. ಈಗ ಯಾವ್ಯಾವ ಟಿಪ್ಸು ಟ್ರಿಕ್ಸು ಕೊಡ್ತೀನಿ, ನೋಡ್ತಾ ಹೋಗೋಣ ಒಂದೊಂದಾಗಿ. ಫಸ್ಟ್ ಟಿಪ್ ನೋಡೋಣ. ಈಗ ನೋಡಿ, ಸಾರಿ ಪಲ್ಲುದು ನಮಗೆ ಈ ಥರ ನಾವು ನೆರಿಗೆ ಮಾಡ್ಕೋಬೇಕಂದ್ರೆ ಬಿಗ್ನರ್ಸ್ಗಂತೂ ತುಂಬಾ ಕಷ್ಟಪಡ್ತಿರ್ತಾರೆ. ಅಂದರೆ ಒಂದು ದೊಡ್ಡದಾಗೋದು, ಒಂದು ಚಿಕ್ಕದಾಗೋದು, ಆ ಥರ ಎಲ್ಲ ಆಗುತ್ತೆ. ಅಂಥವ್ರಿಗೆ ಈ ಟಿಪ್ ಅಂತೂ ತುಂಬಾ ಯೂಸ್ ಆಗುತ್ತೆ. ಏನಿಲ್ಲ, ಇದು ನಮ್ಮದು ಇದು ಸೆರಗು ಈ ಕಡೆ ಬರೋದು. ಇದನ್ನೇನಿಲ್ಲ, ಈ ಕಡೆ ತುದಿ ಒಂದು ಚೇರ್ಗೋ ಟೇಬಲ್ಗೋ ಏನಕ್ಕೂ ಆಗಲಿ ಈ ಥರ ಹಾಕಿ ನೀವೊಂದು ಈ ಥರ ಕ್ಲಿಪ್ ಹಾಕ್ಬಿಡಿ. ಅವಾಗ ನಿಮಗೆ ತುಂಬಾ ಈಸಿ ಆಗುತ್ತೆ. ಈ ಕಡೆ ಎಂಡಿಂದ ಅಂದರೆ ಇಲ್ಲಿ ಬರುತ್ತಲ್ವ, ಈ ಕಡೆಯಿಂದ ಫಸ್ಟ್ ತೊಗೊಳ್ತಾ ಹೋಗಬೇಕು. ಫಸ್ಟ್ ನೀವು ನಿಮಗೆ ಎಷ್ಟು ಬೇಕು, ನಿಮಗೆ ಬಾರ್ಡ್ರ್ ಇರೋದಾದರೆ ಬಾರ್ಡ್ರ್ ಎಷ್ಟಿರುತ್ತೆ ಅಷ್ಟು ತೊಗೊಳ್ಬೋದು, ಅಥವಾ ನಿಮಗೆ ಶೋಲ್ಡರ್ದು ಲೆಂತ್ ಎಷ್ಟಿರುತ್ತೆ ಅಷ್ಟು ಬೇಕಾದರೂ ತೊಗೊಳ್ಬೋದು, ಮೆಜರ್ಮೆಂಟಿಗೆ ಗೊತ್ತಿರಲಾರ್ದವರು. ಓಕೆನಾ? ಈ ಥರ ಒಂದು ತೊಗೊಂಬಿಟ್ಟು ನೋಡಿ, ಇಷ್ಟು ತೊಗೊಳ್ತಾ ಇದ್ದೀನಿ. ಈಗ ತೊಗೊಂಡು ನೋಡಿ, ಇದನ್ನು ಟೈಟಾಗಿ ಹಿಡ್ಕೊಂಡು ಈ ಥರ ಜಿಗ್ ಜಾಗ್, ಆ ಕಡೆ ಒಂದು ಈ ಕಡೆ ಒಂದು, ಆ ಕಡೆ ಒಂದು ಈ ಕಡೆ ಒಂದು, ಈ ಥರ ಜಿಗ್ಜಾಗ್ನಲ್ಲಿ ನೋಡಿ ಕರೆಕ್ಟಾಗಿ ಬರುತ್ತೆ. ಆವಾಗ ನಿಮಗೆ ಯಾವುದೂ ವ್ಯತ್ಯಾಸ ಆಗೋಲ್ಲ. ಯಾಕಂದರೆ ಇಲ್ಲಿ ಕರೆಕ್ಟಾಗಿ ನಿಮಗೆ ಇದು ತೆಗೆದ್ಬಿಟ್ಟು ಈ ಕಡೆ ಹಿಂಗೆ ಜೋಡಿಸ್ಕೊಂಬಿಡಿ. ನೋಡಿದ್ರಾ ಎಷ್ಟು ನೀಟಾಗಿ? ನೋಡಿ, ಈಗ ಒಂದು ಇಲ್ಲಿ ಟೈಟಾಗಿ ಒಂದು ಪಿನ್ನ ಹಾಕ್ಕೊಂಬಿಟ್ಟು ಅರೇಂಜ್ ಮಾಡ್ಕೊಂಬಿಡಿ. ಹಾಗೆ ಯಾರ ಸಹಾಯನೂ ಬೇಕಾಗಲ್ಲ. ನೋಡಿದ್ರಾ? ನೋಡಿ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ. ಈಗ ನೋಡಿ, ನೆಕ್ಸ್ಟ್ ಟಿಪ್ ನೋಡೋಣ. ನೀವು ಸ್ಯಾರಿ ಉಟ್ಕೊಳ್ತೀರಾ, ಸೆಂಟರ್ ಪ್ಲೇಟ್ಸು ಮಾಡ್ಕೋತೀರಲ್ವ, ನೆರಿಗೆ ಎಲ್ಲ ಮಾಡ್ಕೊಂಡ್ಮೇಲೆ ಮಾಡ್ಕೊಳೋದು ಇಲ್ಲಿ ಅಂದರೆ ಸೆಂಟ್ರಲ್ಲಿ ನಾನು ಹೇಳ್ತಾ ಇರೋದು, ಇಲ್ಲಿ ನೀವೊಂದು ಪಿನ್ ಹಾಕ್ಕೊಳ್ತೀರ, ಗೊತ್ತಲ್ವ? ಇದು ಇಲ್ಲಿಂದ ಹಿಂಗೆ ತೊಗೊಂಡು ಇಲ್ಲಿ ಪಿನ್ ಹಾಕ್ಕೊಳ್ತೀರ. ಅದು ಯಾವಾಗಲೂ ನೋಡಿ, ನೀವೇನು ಮಾಡ್ತೀರಾ, ತೊಗೊಂಡು ಈ ಥರ ಚಿಕ್ಕದು ಹಾಕ್ಕೊಳ್ಳಿ, ಗೋಲ್ಡ್ ಕಲರ್ದು, ನಿಮಗೆ ಕಾಣಿಸಲ್ಲ. ಆಮೇಲೆ ಎಲ್ಲೂ ನಿಮಗೆ ಅಂದರೆ ದಪ್ಪ ಥರ ಅನಿಸಲ್ಲ. ನೋಡಿ, ಏನು ಮಾಡ್ತೀರಾ ನೀವು, ಇಲ್ಲೆಲ್ಲೋ ಸೆಂಟ್ರಿಗೆ ಹಾಕ್ಬಿಡ್ತೀರ. ಆ ಥರ ಹಾಕಬಾರ್ದು. ಯಾವಾಗಲೂ ನೋಡಿ, ಬಾರ್ಡರ್ ಮೇಲ್ಗಡೆ ಯಾವಾಗಲೂ ಈ ಥರ ಹಾಕಿ, ಅಂದರೆ ನಾನು ತೋರಿಸಿರೋದು ಇಲ್ಲಿ ಒಳಗಡೆ ನೆರಿಗೆ, ಈ ನೆರಿಗೆ ಇದೆಯಲ್ಲ, ಈ ಕಡೆ ಒಳಗೆ ಹಾಕ್ಕೋಬೇಕು. ಹಾಕ್ಕೊಂಡಾಗ ಏನಾಗುತ್ತೆ ಗೊತ್ತಾ, ಇಲ್ಲಿ ಬಾರ್ಡರು ಕರೆಕ್ಟಾಗಿ ಈ ಥರ ನೀಟಾಗಿ ಕಾಣಿಸುತ್ತೆ ನಿಮಗೆ. ಇಲ್ಲಿ ನೋಡಿ, ನೀಟಾಗಿ ಕಾಣಿಸುತ್ತೆ. ಅದು ನೀವೇನು ಮಾಡ್ತೀರಾ, ಇಲ್ಲಿನ ಹಾಕ್ಕೊಂಬಿಟ್ರೆ ಅದೇನಾಗುತ್ತೆ, ಈ ಥರ ಫೋಲ್ಡ್ ಆಗುತ್ತೆ. ನೀವು ನೆರಿಗೆ ಆಮೇಲೆ ಟಕ್ ಮಾಡ್ಕೊಂಡಾಗ ಫೋಲ್ಡ್ ಆಗುತ್ತೆ. ಇದು ನೋಡಿ ಟಿಪ್ ಯೂಸ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಈಗ ನೋಡಿ, ನೆಕ್ಸ್ಟ್ ಟಿಪ್ ನೋಡೋಣ. ನಾವು ಸಾರಿ ಉಟ್ಕೊಳ್ತೀವಿ, ಈ ಸೆಂಟರ್ ಪ್ಲೇಟ್ಸ್ ಏನು ಮಾಡ್ಕೊಳ್ತೀವಿ ನೋಡಿ, ಪ್ಲೀಟ್ಸು ಮಾಡ್ಕೊಂಡಾಗ ಏನಾಗುತ್ತೆ, ಲಾಸ್ಟಲ್ಲಿ ನೋಡಿ ಈ ಥರ ಒಂದು ಜಾಸ್ತಿ ಬಟ್ಟೆ ಉಳಿದ್ಬಿಡುತ್ತೆ ನಿಮಗೆ ಸೀರೆದು. ಅವಾಗ ಏನು ಮಾಡ್ತೀವಿ, ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಹಿಂದೆ ಈ ಥರ ಟಕ್ ಮಾಡ್ಕೋತೀವಿ. ಆ ಥರ ಮಾಡ್ಕೊಂಡಾಗ ಏನಾಗುತ್ತೆ ಗೊತ್ತಾ, ಇಲ್ಲಿ ಸುತ್ತಲೂ ಏನಾಗುತ್ತೆ, ಸ್ವಲ್ಪ ದಪ್ಪ ಕಾಣಿಸುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಗೊತ್ತಾ, ನೆರಿಗೆ ಮಾಡ್ಕೊಳ್ಬೇಕಾದಾಗ ಫಸ್ಟ್ ಪ್ಲೇಟ್ ಏನಿದೆಯಲ್ಲ ನೆರಿಗೆ, ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಈ ಥರ. ಆಮೇಲೆ ಮಿಕ್ಕಿದ್ವೆಲ್ಲ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ಳಿ. ನೋಡಿ, ಫಸ್ಟದು ಏನಿದೆಯಲ್ಲ ನೋಡಿ, ಈ ಥರ ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಳ್ಳಿ. ಇಷ್ಟು ನಾವು ಕರೆಕ್ಟಾಗಿ ಮಾಡ್ಕೊಂಡ್ವಲ್ವ, ನೆರಿಗೆ ಮಾಡ್ಕೊಂಡ್ವಿ. ಈಗ ತೋರಿಸ್ತೀನಿ ನಿಮಗೆ ಯಾವುದು ಜಾಸ್ತಿ ಕ್ಲಾತ್ ಉಳಿದಿರುತ್ತೆ ಅಂತಂದರೆ, ಈ ಕಡೆ ನೋಡಿ, ಈ ಕಡೆ ನೋಡಿ ಎಷ್ಟೊಂದು ಇದೆ. ಇದನ್ನು ಹಾಗೆ ತೊಗೊಂಡು ನಾವು ಹಿಂದೆ ಟಕ್ ಮಾಡ್ಕೊಂಡ್ಬಿಡ್ತೀವಿ.
ಬಟ್ ಏನಾಗುತ್ತೆ ಅದೇ ನಿಮಗೆ ದಪ್ಪ ಕಾಣಿಸುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಒಂದು ನೆರಿಗೆ ಹಿಂಗೆ ತೊಗೊಂಡ್ಬಿಟ್ರೆ ಅಲ್ಲಿ ಜಾಸ್ತಿ ನಿಮಗೆ ಬಟ್ಟೆ ಮಿಕ್ಕೋದಿಲ್ಲ. ಒಂಚೂರು ದೊಡ್ಡದಾಗಿ ತೊಗೊಳ್ಳಿ ನೋಡಿ, ಈ ಥರ ತೊಗೊಂಡ್ಬಿಟ್ರೆ ಈ ಕಡೆ ಜಾಸ್ತಿ ಅಷ್ಟೊಂದು ನಿಮಗೆ ಉಳಿಯೋದಿಲ್ಲ. ಅವಾಗ ಇಲ್ಲಿ ನೀವು ಟಕ್ ಮಾಡಿಕೊಂಡಾಗ ಇಲ್ಲಿ ಸಹ ಅಷ್ಟೇ ನಿಮಗೆ ದಪ್ಪ ಕಾಣಿಸೋದಿಲ್ಲ. ಆಮೇಲೆ ಈ ನೆರಿಗೆನೂ ಅಷ್ಟೇ ಒಂದಕ್ಕೊಂದು ಇಷ್ಟು ಸ್ವಲ್ಪ ವ್ಯತ್ಯಾಸ ಇರಬೇಕು. ಈ ಥರ ಒಂಚೂರು ವ್ಯತ್ಯಾಸ ಇದ್ದಾಗ ಇಲ್ಲಿ ಟಕ್ ಮಾಡಿಕೊಂಡಾಗ ದಪ್ಪ ಆಗೋಲ್ಲ, ಯಾಕಂದರೆ ಹೀಗೆ ಹರಡ್ಕೊಂಡಿರುತ್ತೆ. ಈ ಟಿಪ್ ಫಾಲೋ ಮಾಡಿ ಯೂಸ್ ಆಗುತ್ತೆ. ಈಗ ನೋಡಿ ನೆಕ್ಸ್ಟ್ ಟಿಪ್ ನೋಡೋಣ. ಈಗ ನಾವು ಪಲ್ಲುದು ನೆರಿಗೆಯನ್ನು ಮಾಡ್ಕೊಂಡ್ಬಿಟ್ವಿ, ಚೇರಿಗೆ ಹಾಕಿ ಈಸಿಯಾಗಿ ಮಾಡ್ಕೊಂಡ್ಬಿಟ್ವಿ. ಆದರೆ ಇಲ್ಲಿ ಪಿನ್ ಹಾಕಬೇಕಂದ್ರೆ ಕೈ ಹಿಂದೆ ಹೋಗೋಲ್ಲ. ತುಂಬ ಕೆಲವೊಂದು ಪಿನ್ ಅಂತೂ ಬ್ಲೌಸ್ ಹಾಕಿ ಸೇರಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆಗ ಫಸ್ಟ್ ನಾವೇನು ಮಾಡಬೇಕು ಗೊತ್ತಾ, ಈ ಥರ ನೆರಿಗೆ ಮಾಡ್ಕೊಂಡಿರ್ತೀವಲ್ವ, ಮುಂಚೆನೇ ನಮಗೆ ಎಲ್ಲಿಗೆ ಲೆಂತ್ ಎಲ್ಲಿ ಬೇಕೋ ಅಲ್ಲಿಗೆ ನೋಡಿಕೊಂಡು ಮೊದಲೇ ನಮ್ಮ ಕೈಯಲ್ಲೇ ಇಲ್ಲಿ ಒಂದು ನೋಡಿ ಈ ಥರ ಇಲ್ಲೇ ಒಂದು ಮೊದಲೇ ನೀವು ಒಂದು ಪಿನ್ ಹಾಕ್ಕೊಂಬಿಡಿ. ಥರ ಮೊದಲೇ ಒಂದು ಪಿನ್ ಹಾಕ್ಕೊಂಡು ಆಮೇಲೆ ನೀವೇನು ಇಲ್ಲಿ ಹಾಕ್ಕೋತೀರಲ್ವ, ಈಗ ಅದೇನು ಆ ಕಡೆ ಈ ಕಡೆ ಏನೂ ಆಗಲ್ಲ. ಆಮೇಲೆ ಏನು ಮಾಡಬೇಕು ಗೊತ್ತಾ, ನೋಡಿ ಈ ಫಸ್ಟು ಪ್ಲೇಟ್ ಏನು ಇರುತ್ತಲ್ವ, ನೋಡಿ ಈ ಫಸ್ಟ್ದೇನು ಇರುತ್ತಲ್ವ, ಇದನ್ನೊಂದು ಚೂರು ಓಪನ್ ಮಾಡಿ ನೀವು ಎಲ್ಲ ಸೇರಿಸಿ ಇಲ್ಲಿ ಒಂದು ಪಿನ್ನ ಬ್ಲೌಸ್ಗೆ ಸೇರಿಸಿ ಇಲ್ಲಿ ಒಂದು ಹಾಕ್ಕೊಂಬಿಟ್ರೆ ಆಮೇಲೆ ಇದು ನಿಮಗೆ ಪಿನ್ ಸಹ ಕಾಣೋದಿಲ್ಲ. ಆಮೇಲೆ ಹಿಂದೆ ಕೈ ಹೋಗಬೇಕನ್ನೋ ಅವಶ್ಯಕತೆಯೂ ಇಲ್ಲ. ಆಲ್ರೆಡಿ ಅದು ಏನೂ ಆಚೆ ಈಚೆ ಆಗೋಲ್ಲ, ಯಾಕಂದರೆ ಆಲ್ರೆಡಿ ಒಂದು ಇದಕ್ಕೆಲ್ಲ ಸೇರಿಸಿ ಒಂದು ಪಿನ್ ಹಾಕಿರ್ತೀವಿ. ಇಲ್ಲಿ ಎಲ್ಲ ಸೇರಿಸಿ ಒಂದು ಹಾಕ್ಕೊಂಡ್ಬಿಟ್ರೆ ನಿಮಗೆ ಎಲ್ಲೂ ಆ ಕಡೆ ಈ ಕಡೆ ಎಲ್ಲೂ ಹೋಗೋಲ್ಲ. ಈ ಟಿಪ್ ಫಾಲೋ ಮಾಡಿ ನೋಡಿ. ಈಗ ನೋಡಿ ನೆಕ್ಸ್ಟ್ ಟಿಪ್ ನೋಡೋಣ. ಕೆಲವೊಬ್ಬರು ಕೇಳ್ಬೋದು, ಈ ರೆಡಿ ಟು ವೇರ್ ಸಾರಿ ಸಿಗುತ್ತೆ, ಅದನ್ನು ತೊಗೊಂಡು ವೇರ್ ಮಾಡಿದ್ರೆ ಆಗೋಯ್ತಲ್ವ, ಇಷ್ಟೆಲ್ಲ ಯಾಕೆ ಪಿನ್ ಮಾಡೋದು, ನೆರಿಗೆ ಮಾಡೋದು, ಪಲ್ಲು ಮಾಡೋದು ಅಂದರೆ ಅಲ್ಲೊಂದು ಸಮಸ್ಯೆ ಇದೆ. ಆಪ್ತಮಿತ್ರದಲ್ಲಿ ಅವಿನಾಶ್ ಹೇಳ್ತಾನಲ್ವ, ಅದೇ ಥರ ಏನಿಲ್ಲ. ಹೈಟ್ ಕಡಿಮೆ ಇರೋರಿಗೆ ಅದು ಸೂಟ್ ಆಗೋಲ್ಲ. ಯಾಕೆಂದರೆ ಅವರು ಆಲ್ರೆಡಿ ಅದು ನೆರಿಗೆ ಎಷ್ಟು, ಪಲ್ಲುದು ಲೆಂತು ಎಲ್ಲನೂ ಮಾಡಿಬಿಟ್ಟಿರ್ತಾರೆ. ಹೈಟ್ ಕಡಿಮೆ ಇರೋರಿಗೆ ಅದು ಯಾಕಂದರೆ ತುಂಬ ಇಲ್ಲಿಗೆ ಬರುತ್ತೆ, ಸೆಂಟ್ರ್ ಪ್ಲೇಟ್ ಸೆಂಟ್ರ್ ಟಕ್ ಮಾಡ್ಕೊಳ್ಳೋದು. ಪಲ್ಲುದು ಅಷ್ಟೇ ಲೆಂತ್ ದೊಡ್ಡದಾಗುತ್ತೆ, ಹಾಗಾಗಿ ಇದು ಸೂಟ್ ಆಗೋಲ್ಲ. ಅಥವಾ ಕೆಲವೊಬ್ಬರು ಮೆಜರ್ ಮಾಡಿಕೊಂಡು ಈ ಪಾರ್ಲರಲ್ಲಿ ಆಗಿರ್ಬೋದು ಆ ಥರ ಮಾಡಿಸ್ಕೊಳ್ಳೋರಾದರೆ ಅದು ಓಕೆ, ಅಟ್ಲೀಸ್ಟ್ ಅವ್ರ ಹೈಟಿಗೆ ತಕ್ಕ ಹಾಗೆ ಎಲ್ಲನೂ ಮೆಜರ್ಮೆಂಟ್ ಮಾಡಿ ಮಾಡಿಸ್ಕೊಳ್ಬೋದು. ಆ ಥರದ್ದಾದರೆ ನೀವು ಮಾಡಿಸ್ಕೊಳ್ಬೋದು. ಆವಾಗ ನೀವು ರೆಡಿ ಟು ವೇರ್ ಥರ ನೀವು ವೇರ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ ಟಿಪ್ ನೋಡೋಣ. ಕಾಟನ್ ಸೀರೆಗೆ ಬಂದರೆ ಈಗಂತೂ ಇನ್ನು ಸಮ್ಮರ್ ಬರ್ತಾ ಇದೆ, ತುಂಬಾ ಯೂಸ್ ಆಗುತ್ತೆ, ತುಂಬ ಕಂಫರ್ಟಾಗಿರುತ್ತೆ. ಬಟ್ ಏನಾಗುತ್ತೆ, ಕೆಲವೊಂದು ಕಾಟನ್ ಸಾರಿಗೆ ಈ ಸ್ಟಾರ್ಸ್ ಇರೋಂಥ ಸಾರಿ ಆದರೆ ತುಂಬ ಅಗ್ಗಲವಾಗಿ ಹರಡ್ಕೊಂಡ್ಬಿಡುತ್ತೆ, ಸ್ವಲ್ಪ ದಪ್ಪ ಕಾಣೋ ಚಾನ್ಸ್ ಇರುತ್ತೆ. ಹಾಗಾಗಿ ಯಾವ ಥರ ಕಾಟನ್ ತೊಗೋಬೇಕು ಅಂತಂದರೆ ಈ ಸಾಫ್ಟ್ ಕಾಟನ್ ಬರುತ್ತೆ ನೋಡಿ, ಆ ಥರದ್ದು ತೊಗೊಳ್ಳಿ. ಅದೇನಾಗುತ್ತೆ, ಸ್ವಲ್ಪ ಸ್ಮೂತಾಗಿರುತ್ತೆ, ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಬಾಡಿ ಶೇಪ್ಗೆ ಈ ಥರ ಅಗ್ಗಲವಾಗಿ ಹರಡ್ಕೊಳ್ಳೋದು ಆ ಥರ ಎಲ್ಲ ಆಗೋದಿಲ್ಲ. ಉಟ್ಕೊಳಕ್ಕೂ ಈಸಿ, ನೋಡೋಕ್ಕೂ ಸ್ಲಿಮ್ಮಾಗಿ ಕಾಣಿಸ್ತೀರ, ಚೆಂದನೂ ಕಾಣಿಸ್ತೀರ. ಈ ಟಿಪ್ ಫಾಲೋ ಮಾಡಿ. ನೆಕ್ಸ್ಟ್ ಟಿಪ್ ನೋಡೋಣ. ಕೆಲವೊಂದು ಸ್ಯಾರಿಗೆ ನೋಡಿ ಬಾರ್ಡ್ರಲ್ಲಿ ಈ ತುಂಬ ಮಿರರ್ ಬಂದಿರುತ್ತೆ. ಆ ಥರ ಸಾರಿನ ನೀವು ಮೋಸ್ಟ್ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ಗೊತ್ತಾ, ಇನ್ನೊಂದು ಬಾರ್ಡ್ರಲ್ಲಿ ತುಂಬ ಮಿರರ್ ಇತ್ತು ಅಂದರೆ ಏನಾಗುತ್ತೆ, ಸಾರಿ ವೇಟ್ ಆಗುತ್ತೆ, ಕೆಳಗಡೆ ನಿಮಗೆ ಅಂದರೆ ಏನಾಗುತ್ತೆ, ಹೆವಿಯಾಗಿ ಬಾರ್ಡರು, ಆಮೇಲೆ ಮಧ್ಯದಲ್ಲಿ ನೆರಿಗೆ ಆಗಿರ್ಬೋದು ನೀಟಾಗಿ ಬರೋದಿಲ್ಲ. ಆಮೇಲೆ ಇನ್ನೊಂದು ನಮಗೆ ಚುಚ್ಕೊಳ್ಳುತ್ತೆ, ಇಲ್ಲಿ ಮೇಲ್ಗಡೆ ಬಾರ್ಡರು ಈ ಥರ ಕೈ ಹತ್ರ ಆ ಥರ ನಿಮಗೆ ಚುಚ್ಕೊಳ್ಳುತ್ತೆ. ಹಾಗಾಗಿ ಆ ಥರ ಸಾರಿ ನೀವು ಪರ್ಚೇಸ್ ಮಾಡಲೇಬೇಡಿ. ಇನ್ ಕೇಸ್ ನಿಮಗೆ ಡಿಸೈನ್ಗೆ ಅಲ್ಲೊಂದು ಇಲ್ಲೊಂದು ಏನೋ ಮಿರರ್ ಇತ್ತು ಅಂತಂದರೆ ಓಕೆ, ಅದು ಏನೂ ಆಗೋಲ್ಲ. ಇದು ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ, ನಿಮಗೆ ತೋರಿಸ್ತೀನಿ ಕೂಡ. ಈ ಸಾರಿ ಅಷ್ಟೇ, ಸುಮಾರು ಈ ವಿಡಿಯೋದಲ್ಲಿ ನಾನು ಉಟ್ಕೊಂಡಿದ್ದೀನಿ ಈ ಸಾರಿ. ಮುಂಚೆ ಇಷ್ಟು ದೊಡ್ಡ ಬಾರ್ಡ್ರಿಗೂ ಏನಾಗಿತ್ತು ಗೊತ್ತಾ, ತುಂಬ ಮಿರರ್, ಫುಲ್ಲು ಮಿರರ್ ಇತ್ತು. ಅದು ಯಾವುದು, ರಿಯಲ್ ಮಿರರ್ ದಪ್ಪ ಬರುತ್ತಲ್ಲ ಆ ಥರ ಇತ್ತು. ಅವು ನನಗೆ ಎಷ್ಟು ವೇಟ್ ಆಗಿತ್ತು ಸಾರಿ, ಹಾಗಾಗಿ ಅದನ್ನು ನಾನು ಕೀಳಿಸ್ಬಿಟ್ಟು ಈ ಪ್ಲಾಸ್ಟಿಕ್ ಥರದ್ದು ಮೆತ್ತಂದು ಬರುತ್ತೆ ನೋಡಿ, ಇದು ವೇಟ್ ಇರಲ್ಲ ನಿಮಗೆ, ಅದನ್ನು ಫುಲ್ಲು ಸಾರಿ ಎಲ್ಲ ಅವಾಗೇನಾಯಿತು, ನಿಮಗೆ ವೇಟ್ ಆಗೋಲ್ಲ, ಆಮೇಲೆ ಇದು ಚುಚ್ಕೊಳಲ್ಲ. ಹಾಗಾಗಿ ನಾನು ಇದನ್ನು ಮತ್ತೆ ಹಾಕ್ಸಿದೆ, ಅದನ್ನೆಲ್ಲ ಕಿತ್ತಿ
ಹಾಗಾಗಿ ಮೊದಲೇ ಹೇಳ್ತಾ ಇದ್ದೀನಿ, ಯಾಕಂದರೆ ನಾನು ಅನುಭವಿಸಿದ್ದೀನಿ ಅದನ್ನು. ಹಾಗಾಗಿ ಈ ಥರ ಸೀರೆನ ನೀವು ಅವಾಯ್ಡ್ ಮಾಡಿ. ಈ ಎಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದರಲ್ಲಿ ಯಾವ ಟಿಪ್ಸು ನಿಮಗೆ ಮೋಸ್ಟ್ ಯೂಸ್ಫುಲ್ ಆಯಿತು ಅನ್ನೋದು ಕಮೆಂಟಲ್ಲಿ ಮಾತ್ರ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸು ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಯೂಸ್ಫುಲ್ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಬಾಯ್ ಬಾಯ್ ಬ್ಯೂಟಿಫುಲ್ ಲೇಡೀಸ್.